ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತ ಹೇಳಿ ಇವತ್ತು ಒಂದು ಎಕ್ಸೈಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಈ ಎಕ್ಸೈಟ್ಮೆಂಟ್ ಅನ್ನೋದಾದ್ರೆ ಮೋಟೋರೋಲಾ ಎಡ್ಜ್ 50 Pro ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಫೋನ್ನ ರಿವ್ಯೂ ಕೊಡೋಕ್ಕೆ ನನಗಂತೂ ಸಖತ್ ಖುಷಿ ಆಗ್ತದೆ. ಏನಕ್ಕಪ್ಪ ಅಂತಂದ್ರೆ ಲಾಸ್ಟ್ ಟೈಮಲ್ಲಿ ಮೋಟೋರೋಲಾ ಎಡ್ಜ್ 14 Neo ನೋಡಿದ್ವಿ. ಸೊ ಆ ಒಂದು ಫೋನ್ ಏನಿತ್ತು, ಸೊ ಸಖತ್ ಬೆಂಕಿ ಬಿಲ್ಡ್ ಪ್ರೊಸೆಸರ್ ಮತ್ತೆ ಬೆಂಕಿ ಫೋನ್ ಅಂತ ಕರಿಬಹುದು. ಇವಾಗಲೂ ಕೂಡ ಅದರ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದೆ. ಅವಾಗಲೇ ಕ್ರಿಯೇಟ್ ಮಾಡಿದ್ದು, ಇವಾಗಲೂ ಕೂಡ ಅದೇ ಹೈಪ್ ಒಳಗಡೆ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇವಾಗ ಒಂದು ಬಜೆಟ್ ಅಲ್ಲಿ ನಿಮ್ಗೆ 21, 22 ಸಾವಿರ, 25 ಸಾವಿರದ ಒಳಗಡೆ ಈ ಒಂದು ಆ ಫೋನ್ ನಿಮ್ಗೆ ಇವಾಗ ಪರ್ಚೇಸ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ 30 ರಿಂದ 31 ಸಾವಿರಕ್ಕೆ ಆ ಫೋನ್ ಲಾಂಚ್ ಆಗಿತ್ತು. ಇವಾಗ ಆಟೋಮೆಟಿಕ್ ಪ್ರೈಸ್ ಡ್ರಾಪ್ ಆಗ್ತಾ ಬಂದಿದೆ. ಒಂದು 10 ಸಾವಿರ ಏನೋ ಪ್ರೈಸ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು ಒಂದು ವರ್ಷದೊಳಗಡೆ. ಪರವಾಗಿಲ್ಲ, ಒಂದು ಫೋನ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇವಾಗ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಮೋಟೋರೋಲಾ ಎಡ್ಜ್ 50 Pro ಕೂಡ ಲಾಂಚ್ ಮಾಡಕ್ಕೆ ರೆಡಿ ಆಗ್ತದೆ. ಇದು ಕೂಡ ಒಂದು 5G ಹ್ಯಾಂಡ್ಸೆಟ್ ಅಂತಾನೆ ಹೇಳ್ಬೋದು, ಬೆಂಕಿ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಚಿಪ್ಸೆಟ್ ನ ನೋಡ್ಕೊಂಡಾಗ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನೋಡ್ತಾ ಇದೀವಿ. ಇದು ಕೂಡ ಬೆಂಕಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ POLED ಡಿಸ್ಪ್ಲೇ ಬಿಟ್ರೆ ಇಲ್ಲಿ AMOLED ಡಿಸ್ಪ್ಲೇ ಇವತ್ತು ಇವರು ಯೂಸೇ ಮಾಡಲ್ಲ. ಸೊ ಅದಂತೂ ನಿಮಗೆ ಕಾಮನ್ ಆಗಿ ಗೊತ್ತಿರ್ತಕ್ಕಂಥದ್ದೇ ಅಂತ ಹೇಳ್ಬೋದು. ಈ ಒಂದು ಲುಕ್ ಡಿಸೈನ್ ನೀವು ನೋಡ್ಕೊಂಡಾಗ ನಿಜವಾಗ್ಲೂ ಫೋನ್ ಬೆಂಕಿ ಬಿಲ್ಡ್ ಅಂತ ಹೇಳ್ಬೋದು. ಪಂಚೋಲ್ ಡಿಸ್ಪ್ಲೇ, ಕರ್ವೆಡ್ ಡಿಸ್ಪ್ಲೇ, ಮತ್ತೆ ನೀವು ನೋಡ್ಕೊಂಡಾಗ ಈ ವ್ಯಾಲ್ಯೂ ಮೇಕರ್ ಕೀಸ್ ಆಗಿರ್ಬೋದು, ಫೋನ್ ಗ್ರಿಪ್ ಫೀಲ್ ಆಗಿರ್ಬೋದು, ಸಖತ್ ನಿಮಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಅಷ್ಟೇ ಯಾಕೆ ಬ್ಯಾಕ್ ಸೈಡ್ ಅಲ್ಲಂತೂ ನಿಮಗೆ ನಿಜವಾಗ್ಲೂ ಕೂಡ ಕಳೆದೋಗ್ತೀರಾ. ಈ ಒಂದು ಕಲರು ಮತ್ತೆ ಈ ಫೋನ್ಸ್ಗಳ ಮತ್ತು ಒಂದು ಡಿಸೈನ್ ನೋಡ್ಕೊಂಡಾಗ, ಒಂದು ಕ್ಯಾಮ್ರಾಸ್ ಕ್ವಾಲಿಟಿ ಎಲ್ಲ ನೋಡ್ಕೊಂಡಾಗ ನಿಜವಾಗ್ಲೂ ಕೂಡ ನೀವು ಫೋನ್ ತಗೊಳ್ಳೋಕೆ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಏಪ್ರಿಲ್ 3 ನಿಮಗೆ 3ನೇ ತಾರೀಕು 12 ಗಂಟೆಗೇನೋ ಈ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅವತ್ತೇ ಲಾಂಚ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು, ಯಾಕಂದ್ರೆ ಅವತ್ತು ನಿಮಗೆ ಫೋನ್ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ ಈ ಒಂದು ಫೋನ್ನ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಈ ಒಂದು ಫೋನಲ್ಲಿ ಯಾವೆಲ್ಲ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ ಮತ್ತೆ ಏನೆಲ್ಲ ಫೋನ್ ಸ್ಪೆಸಿಫಿಕೇಶನ್ ಒಳಗೊಂಡು ಬಂದಿದೆ ಅಂತ ಅಂದ್ಬಿಟ್ಟು ನೀವು ಫುಲ್ ಡೆಪ್ತ್ ಆಗಿ ರಿವ್ಯೂ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂತಾರೆ ಲೈಕು ಕಮೆಂಟ್ಗಳನ್ನ ಮಾಡೋದನ್ನ ಮರಿಬೇಡಿ. ಕನ್ನಡಿಗರಾಗಿ ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಕನ್ನಡಿಗರಿಗೆ ನೀವು ಫಸ್ಟ್ ಸಪೋರ್ಟ್ ಕೊಡಬೇಕಾಗತ್ತೆ. ಎಷ್ಟೋ ಜನ ಹಿಂದಿ ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ, 1 ತಿಂಗಳ 2 ತಿಂಗಳಲ್ಲಿ ಅವ್ರಿಗೆಲ್ಲ ಲಕ್ಷಗಟ್ಟಲೆ ಫಾಲೋವರ್ಸ್ ನೋಡ್ಕೋಬೇಕು ನೀವು. ಸೊ ನಮ್ಮ ಕನ್ನಡ ಕ್ರಿಯೇಟರ್ಸ್ಗಂತೂ ಯಾವುದು ಕೂಡ ಅದು ಕನ್ಸಿನ ಮಾತಾಗ್ಬಿಡಿದೆ. ಸೊ ನಿಜವಾಗ್ಲೂ ಕೂಡ ಆ ರೀತಿ ಯಾರು ಕೂಡ ಬೆಳೆಸಲ್ಲ. ನಾವೇ ಹೋಗ್ಬಿಟ್ಟು ಹಿಂದಿ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ವಿಡಿಯೋಸ್ಗಳನ್ನ ನೋಡ್ತಿರ್ತೀವಿ. ನಮ್ಮಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಬಟ್ ಅವರು ಕೂಡ ಒಂದು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡ್ತಿರ್ತಾರೆ, ಸಾಕಷ್ಟು ಕಷ್ಟಪಡ್ತಿರ್ತಾರೆ. ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಏನಾದರೂ ಎಬ್ಸಿದ್ರಪ್ಪ ಅಂತಂದರೆ ಅವ್ರ ರೀತಿಯೂ ಕೂಡ ಇವರು ಅದೇ ಕ್ವಾಲಿಟಿ ಒಳಗಡೆ ವಿಡಿಯೋಸ್ಗಳು ಕೊಡೋಂಥ ಚಾನ್ಸಸ್ ಇರುತ್ತೆ. ಬಟ್ ನೀವು ಸಪೋರ್ಟ್ರಿಂದ ಹಾಗಾಗಿಬಿಟ್ಟು ಅವರೆಲ್ಲ ಎಷ್ಟೋ ಜನ ಕ್ರಿಯೇಟರ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸ್ನ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಕನ್ನಡಿಗರಾಗಿ ಫಸ್ಟ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಂಥ. ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರಪ್ಪ ಅಂತಂದರೆ ನಮಗೆ ಇಲ್ಲಿ ಕ್ವಾಲಿಕಾಮ್ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಇದು ಕೂಡ 4 nm ಚಿಪ್ಸೆಟ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಹೇಳ್ಬೋದು. ಬೆಂಕಿ ಗುರು ಈ ಒಂದು ಪ್ರೊಸೆಸರ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ ಇಲ್ಲಿ ಮೋಟೋರೋಲಾ ಅಂತ ಹೇಳ್ಬೋದು. ಈ ಒಂದು ಡಿಸ್ಪ್ಲೇಗೆ ಬಂದ್ರಪ್ಪ ಅಂತಂದರೆ ಈ ಒಂದು ಡಿಸ್ಪ್ಲೇ ನೋಡ್ಕೊಂಡಾಗ 6.7 ಇಂಚಸ್ನ POLED ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ AMOLED ಡಿಸ್ಪ್ಲೇನ ಕೊಟ್ಟಿಲ್ಲ. ಮತ್ತೆ HDR10+ ಕೂಡ ಇಲ್ಲಿ ನಮಗೆ ಸಪೋರ್ಟ್ ಆಗ್ತಿರೋದ್ರಿಂದ ಕಲರ್ ಅಂತೂ ನಮಗೆ ವಿವಿಂಗ್ ಎಕ್ಸ್ಪ್ರೆಸ್ ಸಾಕದಾಗಿರುತ್ತೆ ಗುರು. ನಮಗೆ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಡಿಸ್ಪ್ಲೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಮತ್ತೆ 144 Hz ರಿಫ್ರೆಶ್ ರೇಟ್ ಸಪೋರ್ಟ್ ಕೂಡ ಮಾಡ್ತಾ ಇದೆ ಇಲ್ಲಿ. ಸೊ ನಮ್ಗೆ ಯೂಸೇಜ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ನಿಜವಾಗ್ಲೂ ಕೂಡ ಒಂದು ಪ್ರೀಮಿಯಂ ಲೆವೆಲಲ್ಲಿ ನಮಗೆ ಈ ಫೋನ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಮತ್ತು ನಿಜವಾಗ್ಲೂ ಕೂಡ ಒಂದು ಫೋನ್ ನಮಗೆ ಈ ಕೈಯಲ್ಲಿ ಹಿಡಿದ ತಕ್ಷಣ ನಿಜವಾಗ್ಲೂ ಕೂಡ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಮತ್ತು ಪ್ರೀಮಿಯಂ ಲುಕ್ ಕೊಡುತ್ತೆ ಅನ್ನೋದಕ್ಕಿಂತ ಒಂದು ಪ್ರೀಮಿಯಂ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಅಂತ ಇದ್ದೀನಿ. ಮತ್ತು ಒಂದು ಡಿಸ್ಪ್ಲೇಲಿ ಕಾರ್ನಿಂಗ್ ಗೋರಿಲ್ಲ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ನಾವು ಒಂದು ಫೋನಲ್ಲಿ ಗಮನಿಸಬಹುದು. ಮತ್ತು ನೆಕ್ಸ್ಟ್ ಈ ಒಂದು ಫೋನಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಈ ಒಂದು ಕ್ಯಾಮ್ರಾಗೆ ಬಂದ್ರಪ್ಪ ಅಂದರೆ ಬ್ಯಾಕ್ ಸೈಡ್ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಕ್ಯಾಮ್ರಾ ಒಂದಕ್ಕಿಂತ ಒಂದು ನಿಜವಾಗ್ಲೂ ಕೂಡ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುತ್ತೆ. ಅದು ಕೂಡ 1.4 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಕ್ಯಾಮ್ರಾ ಬರುತ್ತೆ 13 MP, ಅದು ಕೂಡ ವೈಡ್ ಆಂಗಲ್ ಇರುತ್ತೆ. ಅದು ಕೂಡ 1.6 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಕ್ಯಾಮ್ರಾ ಬರುತ್ತೆ ಅದು 10 MP, ಅದು ಕೂಡ ಟೆಲಿಫೋಟೋಸ್ನ ಮಾತ್ರ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಫೋಟೋಸ್ ಅಂತ ಹೇಳ್ಬೋದು. ಎಲ್ಲವೂ ಕೂಡ ನಿಜವಾಗ್ಲೂ ಇಲ್ಲಿ ಕ್ಯಾಮ್ರಾ ವಿಚಾರದಿಂದ ಹಿಡಿದು ಪ್ರೊಸೆಸರ್ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ ಮೋಟೋರೋಲಾ ಅಂತ ಹೇಳ್ಬೋದು. ಮೋಟೋರೋಲಾದಲ್ಲಿ ಯಾವುದೇ ರೀತಿ ಕಂಜೂಸ್ ಮಾಡಿಲ್ಲ, ಎಲ್ಲವಕ್ಕೂ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ವಿಡಿಯೋಗ್ರಾಫಿ ಬಂದಪ್ಪ ಅಂದ್ರೆ ಬ್ಯಾಕ್ ಸೈಡ್ ನಿಮಗೆ 4K ಮತ್ತೆ ಫುಲ್ HD 30 FPS ರೆಕಾರ್ಡ್ ಮಾಡ್ಕೊಂತ ಅಟ್ಲೀಸ್ಟ್ ಫುಲ್ HD ಏನಾದರೂ 60 FPS ಕೊಡಬೇಕಾಗಿತ್ತು ಅಂತ ಅನಿಸ್ತು. ಬಟ್ ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಲೀಕ್ಸ್ ಪ್ರಕಾರ ಈ ಥರ ಕೊಟ್ಟಿರ್ತಾರೆ. ಸೊ 30 FPS ಅಂದ್ಬಿಡು. ಸೊ ಅವಾಗ ಲಾಂಚ್ ಆದ ತಕ್ಷಣ ಆ ಒಂದು ಫುಲ್ ಅನ್ಬಾಕ್ಸಿಂಗ್ ವಿಡಿಯೋಲಿ ನೋಡಿದಾಗ ಫುಲ್ HD ನ 60 FPS ಅಂತ ಇರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಮಿಸ್ಟೇಕ್ ಆಗಿಬಿಡು. ಸೊ ಈ ರೀತಿ ಹೇಳಿದ್ರೆ ಈ ರೀತಿ ಇದೆಯಲ್ಲ ಅಂತಂದ್ಬಿಟ್ಟು ನೀವು ನಮ್ಗೆ ಕಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಲೀಕ್ಸಲ್ಲೆಲ್ಲ ಈ ರೀತಿ ತೋರಿಸಿರ್ತಾರೆ ಅಂತಂದ್ಬಿಟ್ಟು. ಸೊ ಲೀಕ್ಸಲ್ಲಿ ಈ ರೀತಿ ಕೊಟ್ಟಿರೋದ್ರಿಂದ ನಾವು ಅದನ್ನೇ ಹೇಳಬೇಕಾಗಿರುತ್ತೆ.
ಅದನ್ನ ಬಿಟ್ಟು ನಾವೇನು ಫೋನ್ನ ತೊಗೊಂಡು ಬಂದ್ಬಿಟ್ಟು ಯೂಸ್ ಮಾಡಿ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ದಯೆಯಿಂದ ಅದು ಕೂಡ ಆದರೂ ಕೂಡ ಆಗಬಹುದು. ಆದಷ್ಟು ನಿಮ್ಮ ಸಪೋರ್ಟ್ ನಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ನಾವು ಬೇಗ ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡೋಣ ಯಾವ ಲೆವೆಲ್ಗೆ ಬೆಳೆಸ್ತಿರೋ ನಮ್ಮ ಕನ್ನಡ ಕ್ರಿಯೇಟರ್ಸ್ನ ಅಂತಂದ್ಬಿಟ್ಟು. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಏನು ತೋರಿಸ್ತಾ ಇದ್ದೀರೋ ಅದೇ ರೀತಿ ತೋರಿಸ್ತಾ ಹೋಗಿ. ಇನ್ನು ಒಂದು ಟೈಮಲ್ಲಿ ಅದು ಕೂಡ ಅನ್ಬಾಕ್ಸ್ ಮಾಡೋಂಥ ಚಾನ್ಸಸ್ ಬಂದರೂ ಕೂಡ ಬರಬಹುದು. ಇನ್ ಕೇಸ್ ಬ್ರ್ಯಾಂಡ್ ಕಳಿಸ್ಕೊಟ್ಟಿಲ್ಲ ಅಂದರೂ ನಾವಾದರೂ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋಣಂತೆ. ಸೊ ಓಕೆ, ಸೊ ಬನ್ನಿ ಈ ಒಂದು ಫೋನ ಫ್ರಂಟ್ ವಿಚಾರಕ್ಕೆ ಹೋಗಿ ಮಾತಾಡೋಣ. ಫ್ರಂಟ್ ಕ್ಯಾಮ್ರಾ ವಿಚಾರದಲ್ಲಿ ಈ ಒಂದು 50 ಮೆಗಾ ಪಿಕ್ಸೆಲ್ ನೋಡ್ತಾ ಇದೀವಿ. ಅದು ಕೂಡ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಅಂತ ಹೇಳ್ಬೋದು. 1.9 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು. ವಿಡಿಯೋಗ್ರಫಿ ಮತ್ತೆ ನೋಡ್ಕೊಂಡಾಗ 4K ಮತ್ತು ಫುಲ್ HD ನ 30 FPS ಒಳಗೆ ರೆಕಾರ್ಡ್ ಮಾಡ್ಕೋದು ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಕೂಡ OIS ಸ್ಟೆಬಿಲೈಸೇಷನ್ ಸಾಕಾಗಿದೆ. 2 ಕ್ಯಾಮ್ರಾದಲ್ಲಿ OIS ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಟೆಬಿಲೈಸೇಷನ್ ಇರೋದ್ರಿಂದ ವಿಡಿಯೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನಿಜವಾಗ್ಲೂ ಕೂಡ ಒಂದು ಬೆಂಕಿ ಫೋನ್ ಅಂತ ಕರಿಬಹುದು ಕ್ಯಾಮ್ರಾದಲ್ಲಿ. ಮತ್ತು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಿಕೊಳ್ಳೇಬೇಕು. ಈ ಒಂದು ಫೋನಲ್ಲಿ ರ್ಯಾಮ್ ನೋಡ್ಕೊಂಡಾಗ 12 GB ರ್ಯಾಮ್ ನಮಗೆ ಅವೈಲೇಬಲ್ ಇರುತ್ತೆ ಮತ್ತು 256 GB ಸ್ಟೋರೇಜ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ರ್ಯಾಮಲ್ಲಿ ಯಾವ್ದು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಸ್ಟೋರೇಜಲ್ಲಿ UFS 4.0ನ ಸ್ಟೋರೇಜ್ನ ಯೂಸ್ ಮಾಡಿದ್ದಾರೆ. ಅಲ್ಲಿ 5x ರ್ಯಾಮ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಈ 4x ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ರ್ಯಾಮಲ್ಲಿ ಈ ಒಂದು ಲೀಕ್ಸಲ್ಲಿ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಮತ್ತು ಅಡಾಪ್ಟರ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. 4500 mAh ಬ್ಯಾಟ್ರಿ ನೋಡ್ತಿದ್ವಿ ಮತ್ತು 125 ವ್ಯಾಟ್ನ ಪವರ್ಫುಲ್ ಫಾಸ್ಟ್ ಚಾರ್ಜರ್ ನಮಗೆ ಅಡಾಪ್ಟರ್ ಬಾಕ್ಸ್ ಸಮೇತ ಸಿಗ್ತಾ ಇದೆ ಗುರು. ಮೋಟ್ರೆಲ್ಲ ಇದು ಯಾವ ರೀತಿ ಕೆಲಸ ಮಾಡಿದೆ ನೋಡಿ. 125 ವ್ಯಾಟ್ ಅಂತಂದರೆ ನಿಜವಾಗ್ಲೂ ಕೂಡ 4500 mAh ಬ್ಯಾಟ್ರಿ ಜಸ್ಟ್ ಒಂದು 20 ನಿಮಿಷ ಬೇಕಾಗಿಲ್ಲ, 15 ನಿಮಿಷದಲ್ಲಿ ಏನಾದ್ರು ಫುಲ್ ಚಾರ್ಜ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. 0 to 15 ನಿಮಿಷದಲ್ಲಿ ಅಲ್ಲ, ಈ 15 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗಿಬಿಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. 125 ವ್ಯಾಟ್ ಅಂತಂದರೆ ಹೇಳೋಕ್ಕಾಗಲ್ಲ ಗುರು. 125 ವ್ಯಾಟ್ ಬರೀ ಜಸ್ಟ್ 4500 mAh ಬ್ಯಾಟ್ರಿ ಆಗಿದ್ರೂ ಕೂಡ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ. ಆಪರೇಟಿಂಗ್ ಸಿಸ್ಟಮ್ ನೋಡ್ಕೊಂಡ್ರಪ್ಪ ಅಂದರೆ ಔಟ್ ಆಫ್ ದ ಬಾಕ್ಸ್ 14 OS ನೋಡ್ತಾ ಇದ್ದೀವಿ. ಈ ಒಂದು ಫೋನ್ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತೂ ಸಖತ್ತಾಗಿದೆ. ಫೋನಲ್ಲಿ ಯೂಸ್ ಮಾಡಿರ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಫೀಲ್ ಅದು ಹೆಂಗಿರುತ್ತೆ ಅಂತಂದ್ಬಿಟ್ಟು. ಓಕೆ, ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಔಟ್ ಆಫ್ ದ ಬಾಕ್ಸ್ Android 14 ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ನೋಡ್ಕೊಂಡಾಗ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನಾವು ಈ ಒಂದು ಫೋನಲ್ಲಿ ಕಾಣಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ 35,000ರಿಂದ 40,000 ಕೊಡ್ತಿರೋದ್ರಿಂದ ಈ ಬಜೆಟಲ್ಲೇ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ನನಗೆ ಅನಿಸ್ತದೆ. 35,000ರಿಂದ 40,000 ಒಳಗಡೆ. ಬಟ್ ಜಾಸ್ತಿ ಆದರೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಲೀಕ್ಸಲ್ಲಿ ಯಾವ್ಯಾವ ರೀತಿ ಎಲ್ಲ ಲಾಂಚ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ನಾವೊಂದು ಪ್ರೈಸ್ ಹೇಳಿರ್ತೀವಿ, ನಾಳೆ ಒಂದು ಪ್ರೈಸ್ ಲಾಂಚ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ನಾವು ಪ್ರೈಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೇಳ್ತಾ ಇಲ್ಲ. ಬಟ್ 35,000ರಿಂದ 40,000 ಒಳಗಡೆ ಏನೋ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಕಾರ ಫೋನ್ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಪ್ರೀಮಿಯಂ ಫೋನ್ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ಲುಕ್ ಡಿಸೈನ್ ಅಂತ ನೋಡ್ಕೊಂಡಾಗ ಈ ಫೋನ್ ನೀವು ಕೊಡಬೇಕಾ ಬೇಡ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಯಾರು ಹೇಳ್ತಾ ಇದ್ದೀನಿ, ಏಪ್ರಿಲ್ 3ನೇ ತಾರೀಕಿನವರೆಗೂ ವೇಟ್ ಮಾಡಿ. 3ನೇ ತಾರೀಕಿನ ಮಧ್ಯಾಹ್ನ 12 ಗಂಟೆಗೆ ಸೇಲ್ ಇದೆ. ಅದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಆರಾಮಾಗಿ ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ. ಯಾರಾದರೂ ನೀವು ಫೋನ್ ತೊಗೋತಾ ಇದ್ದೀರಾ ಅಂತಂದರೆ ಒಂದು ಪ್ರೀಮಿಯಂ ಫೋನ್ ಒಂದು 35,000ರಿಂದ 40,000 ಒಳಗಡೆ ಈ ಫೋನ್ನ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೊ ನಾನು ಇನ್ನೇನಾದರೂ ವಿಷಯಗಳನ್ನ ಬಿಟ್ಟಿದ್ದರೆ ಈ ಒಂದು ವಿಷಯ ಫೋನಲ್ಲಿ ಹೇಳೋದನ್ನು ಸ್ಪೆಸಿಫಿಕೇಷನಲ್ಲಿ, ಸೊ ದಯವಿಟ್ಟು ನೀವು ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಏನಾದರೂ ಬಿಟ್ಟಿದೆ ಅಂತ ನನಗಿತ್ತು ಅಂತಂದರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದರೂ ವಿಡಿಯೋ ನೋಡಿ ಪೂರ್ತಿಯಾಗಿ ವಾಚ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕನ್ನಡಿಗರಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಒಂದು ಸಬ್ಸ್ಕ್ರೈಬ್ ಜೊತೆಗೆ ಒಂದು ಲೈಕ್ನ ಮಾಡಿ ಮತ್ತು ಒಂದು ಕಮೆಂಟ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟಿದೆ ಅನ್ನೋದು ಕೂಡ ಲೈಕ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.